ಈ ದೇವರಿಗೆ ಬೇಕಾಗಿರುವುದು ಮಣ್ಣಿನ ಗೊಂಬೆ. ಇಲ್ಲಿ ಬರುವ ಭಕ್ತರು ತನ್ನ ಇಷ್ಟಾರ್ಥಗಳನ್ನು ಬೇಡಿಕೊಂಡು ಅದು ಈಡೇರಿದ ನಂತರ ದೇವರಿಗೆ ಮಣ್ಣಿನ ಗೊಂಬೆಯನ್ನು ಹರಕೆಯ ರೂಪದಲ್ಲಿ ಸಮರ್ಪಿಸುತ್ತಾರೆ. ಇವತ್ತು ನಾನು ಉಜಿರೆಯಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಮಣ್ಣಿನ ಹರಕೆಯ ಕ್ಷೇತ್ರ ಎಂದೇ ಪ್ರಸಿದ್ಧವಾಗಿರುವ ಸುರಿಯ ಶ್ರೀ ಸದಾಶಿವ ರುದ್ರ ದೇವಸ್ಥಾನ ಇಲ್ಲಿದ್ದೇನೆ. ಈ ದೇವಸ್ಥಾನವು ದಕ್ಷಿಣ ಕನ್ನಡದ ಧರ್ಮಸ್ಥಳದ ಬಳಿ ಇರುವ ಉಜಿರೆಯ ಸುರಿಯ ಎಂಬ ಗ್ರಾಮದಲ್ಲಿದೆ. ಮದುವೆಯಾಗಿ ಬಹುಕಾಲ ಮಕ್ಕಳಾಗದವರು, ಆರೋಗ್ಯ ಸಮಸ್ಯೆ, ವ್ಯವಹಾರದ ನಷ್ಟ, ಸ್ವಂತ ಮನೆ, ಹೊಸ ವಾಹನ, ನಿರುದ್ಯೋಗ ಸಮಸ್ಯೆಗಳು ಅಥವಾ ಮದುವೆ ಆಗದವರು ಈ ದೇವರಿಗೆ ಮಣ್ಣಿನ ಗೊಂಬೆ ನೀಡುವುದಾಗಿ ಹರಕೆ ಹೊತ್ತರೆ ಸಾಕು. ಕೇವಲ 6 ತಿಂಗಳಲ್ಲಿ ಇವರ ಎಲ್ಲಾ ಇಷ್ಟಾರ್ಥಗಳು ಈಡೇರುತ್ತದೆ ಎಂಬ ನಂಬಿಕೆ ಇದೆ. ಒಂದು ವೇಳೆ ಹರಕೆಯು ಫಲಿಸಿದರೆ ಆಯಾ ಹರಕೆಯ ಅನುಗುಣವಾಗಿ ದೇವಸ್ಥಾನದಲ್ಲಿ ಸಿಗುವ ಮಣ್ಣಿನ ಗೊಂಬೆಯನ್ನು ಹರಕೆಯ ಬನದಲ್ಲಿ ಸಮರ್ಪಿಸಬಹುದು. ಎಲ್ಲಾ ಕಡೆ ಲಿಂಗ ರೂಪದಲ್ಲಿರುವ ಪರಶಿವನು ಇಲ್ಲಿ ಮಾತ್ರ ಮೂರ್ತಿ ರೂಪದಲ್ಲಿದ್ದಾನೆ. ಸುಮಾರು 1800 ವರ್ಷಗಳ ಇತಿಹಾಸ ಇರುವ ಈ ದೇವಸ್ಥಾನದಲ್ಲಿ ಶಿವ ಮತ್ತು ಪಾರ್ವತಿಯರು ಪ್ರತ್ಯಕ್ಷವಾದ ಸ್ಥಳ ಎಂಬುದು ಇಲ್ಲಿಯ ನಂಬಿಕೆ.